ಬಿ ಫಾರ್ಮ್ ತೆಚ್ಚಲ್ಲೇ ಅಂದರು, ತೆಸ್ತಿ, ಗೆಲ್ಸಲ್ಲೇ ಅಂದರು, ಗೆಲ್ಲಿಸ್ತಿ, ಮಿನಿಸ್ಟರ್ ಅಯ್ಯಲ್ಲೇ ಅಂತಂದು ಆಯ್ತು. ಅವರು 3 ಕೋಟಿ ರೂಪಾಯಿ ಹಾಕಬೇಕು ಅಂದರೆ ಅವ್ರಿಗೆ 5,000 6,000 ಓಟ್ ಇರಬೇಕು ಅವ್ರಿಗೆ. ದೇವರಕೊಂಡಳ್ಳಿ ನಾಗರಬಾವಿ ಮಧ್ಯೆ ಒಂದು ತುಂಬ ದೂರ ಇದೆ, ಬಟ್ ಪಾಪ್ಯುಲೇಷನ್ 300 ಇದೆ, ರಸ್ತೆ ಇರಲಿಲ್ಲ. ಈಗ 3 ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕಿದ್ದೀನಿ. 2 ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ. ಅವ್ರು 7 ಕಿಲೋಮೀಟ್ರ್ ದೂರ ಇರೋ ಹಳೆ ಹಳ್ಳಿಗೆ ಹೋಗಬೇಕಾಗಿತ್ತು. ಈಗ 2 ಹಳ್ಳಿಗೂ ವಾಟರ್ ಫಿಲ್ಟರ್ ಈಗ ಬೇಗ ಸ್ಟಾರ್ಟ್ ಮಾಡಿಸ್ತೀನಿ. ಇನ್ನು ಶಾಲೆ ಕೊಠಡಿ ಕೇಳಿದರೆ ಸ್ವಲ್ಪ ಟೈಮ್ ತೊಗೊಂಡು ಅದು ಮಾಡಿಸ್ತೀನಿ. ಮತ್ತು ರೇಷನ್ದು 7 ಕಿಲೋಮೀಟ್ರ್ ಹೋಗಬೇಕಾಗಿತ್ತು, ಆದಷ್ಟು ಬೇಗ ಇಲ್ಲೇ ಪಾಯಿಂಟ್ ಮಾಡಿ ರೇಷನ್ ಕೊಡೋಂಗೆ ವ್ಯವಸ್ಥೆ ಮಾಡ್ತೀನಿ ಸರ್. ಅವರು 3 ಕೋಟಿ ರೂಪಾಯಿ ಹಾಕಬೇಕು ಅಂದರೆ ಅವ್ರಿಗೆ 5,000 6,000 ಓಟ್ ಇರಬೇಕು ಅವ್ರಿಗೆ. 5,000 ಓಟ್ ಇದ್ದರೆ 1 ಕೋಟಿ ರೂಪಾಯಿ ಅನುದಾನ ಹಾಕೋದು ಹಿಂಗೆಲ್ಲ ಮಾಡ್ತಾರೆ. ನಾವು ಹಂಗೆಲ್ಲ ನಾನು ನೋಡೇ ಇಲ್ಲ. ನನಗೆ ನಾನು ಇದೇ ದುಡ್ಡನ್ನ ಚಿಕ್ಕಬಳ್ಳಾಪುರ BB ರೋಡಲ್ಲೋ MG ರೋಡಲ್ಲೋ ಆ ಕಡೆ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಇದನ್ನೇನು ಕಟ್ಟಿಚ್ಚಿಂದಿ ಅಂತ ಹೇಳ್ಬೋದು. ಅಂಥ ಬಿಲ್ಡಪ್ ಕೊಡೋ ಅವಶ್ಯಕತೆ ನನಗಿಲ್ಲ. ನಾನು ಇಲ್ಲಿ ಡೆವಲಪ್ ಮಾಡ್ತಿದ್ದೀನಿ. ನಾನು ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ನಾನು ಬಂದಮೇಲೆ MG ರೋಡ್ ಕ್ಲಿಯರೆನ್ಸ್ಗೆ ಪರ್ಮಿಷನ್ ಸಿಕ್ತು. ಮಂಚನಹಳ್ಳಿ ರೋಡು ಯಾಕೆ 15 ವರ್ಷದಿಂದ ವೈಡ್ ಆಗಲಿಲ್ಲ? ನಾನು ಬಂದಾಗ ಸಂಬಂಧಪಟ್ಟ ಇಲಾಖೆಗಳಿಂದ ಕ್ಲಿಯರೆನ್ಸ್ ಕೊಟ್ಟೆ. ಇವತ್ತು ಮಂಚನಹಳ್ಳಿ ಮೇನ್ ರೋಡ್ ನೋಡಿ, ಇವತ್ತು ಕಣಿವೆ ರೋಡ್ ನೋಡಿ ಹೆಂಗಿದೆ. ಯಾಕೆ 15 ಇಯರ್ಸಿಂದ ಆಗಲಿಲ್ಲ? ಇದು ಸ್ಯಾಂಕ್ಷನ್ನ ಯಾವತ್ತು 2006-07 ಮಾಡಬೇಕು. ಯಾಕಂದರೆ ಯಾರೂ ಇಚ್ಛಾಶಕ್ತಿ ಇರಲಿಲ್ಲ. ನಾನು ಇವತ್ತು ಫಾರೆಸ್ಟ್ ಅವ್ರನ್ನ ಕೂರಿಸಿ ಎಲ್ಲರನ್ನೂ ಕೂರಿಸಿ ಮಾಡಿದ್ದೀನಿ. ಈಗ ಗಂಗಮ್ ರೋಡು ಬಜಾರ್ ರೋಡು 12 ಕೋಟಿ ಟೆಂಡ್ರಿಗೆ ಹೋಗಿದೆ, 10 ಕೋಟಿ. ಅದಾಗಿದ ತಕ್ಷಣ ಅದು ಆದಷ್ಟು ಬೇಗ ಆಗುತ್ತೆ. ಯಾಕೆಂದರೆ ಕಾಂಟ್ರಾಕ್ಟರ್ ರೆಡಿ ಇದ್ಮೇಲೆ ಹೊಡಿಬೇಕು. ನಾನು ಹೊಡೆದು ಅಕಸ್ಮಾತ್ ಏನಾದರೂ ಡಿಲೇ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ. ಈಗೆಲ್ಲ ವೈಡನಿಂಗ್ ಆಗ್ತಿದೆ, ಸಿಟಿ ಡೆವಲಪ್ ಆಗ್ತಿದೆ, ಈ ಕಡೆ ಭಾಗದಲ್ಲಿ ಹಳ್ಳಿಗಳು ಡೆವಲಪ್ ಆಗ್ತಿದೆ. ಈಗ ಹಳೆಹಳ್ಳಿ ಪಂಚಾಯತಿ, ಜರಬಂಡಳ್ಳಿ ಪಂಚಾಯತಿ 2 ಪೆಂಡಿಂಗ್ ಇದೆ. ಜರಬಂಡಳ್ಳಿ ಪಂಚಾಯತಿಯಲ್ಲಿ 2 ಹಳ್ಳಿ ಮುಗಿಸಿದ್ದೀನಿ. ಹಳೆಹಳ್ಳಿ ಪಂಚಾಯತಿಯಲ್ಲಿ ಇವತ್ತು 2 ಹಳ್ಳಿ ಮುಗಿಸಿದ್ದೀನಿ. ಇವು ಮುಗಿದ್ರೆ ಕಂಪ್ಲೀಟ್ ಮಂಚನಹಳ್ಳಿ ಹಳ್ಳಿಗೂ ಸುತ್ತಿ ಏನೆಲ್ಲ ಹೇಳ್ಬೇಕು ಅಷ್ಟು ಹಾಕ್ಕೊಟ್ಟಿದ್ದೀನಿ. ಕನೆಕ್ಟಿವಿಟಿಗೆ ಸಹಾಯ ಮಾಡಿದ್ದೀನಿ. ಈಗ ಇಲ್ಲೊಂದು ಏನೆಲ್ಲ ಅವ್ರಿಗೆ ಬೇಕೋ ಅದು ನಾನು ಅವ್ರ ಜೊತೆ ನಿಲ್ಲೋ ಪ್ರಯತ್ನ ಪಡ್ತೀನಿ. ಮನೆಗೆ ಹೋಗಿದ್ದೆ, ಮನೆ ಟೌನಲ್ಲಂತೂ ಮನೆಗೆ ಸುತ್ತಿದ್ದೀನಿ. ಆ ಕಡೆ ಕಮಗುಟ್ಟಹಳ್ಳಿ ಪಂಚಾಯತಿ ಸರ್, ನನಗೆ 366 ಹಳ್ಳಿ ಇದೆ ಸರ್. ಇವತ್ತಿಗೆ ನಾನು 260 ಹಳ್ಳಿ ಏನೋ ಕಂಪ್ಲೀಟ್ ಮಾಡಿದ್ದೀನಿ. ನಂಬರ್ 1 2 3 ಆ ಕಡೆ ಇರ್ಬೋದು. ಅಷ್ಟು ಹಳ್ಳಿಗಳೆಲ್ಲ ಅವ್ರು ಏನೆಲ್ಲ ಕೇಳಿದ್ರೆ ಅದು ಹಾಕ್ಕೊಟ್ಟಿದ್ದೀನಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ MLA? ಈಗ ಈ ಊರವರು 3 ಕೋಟಿ ರಸ್ತೆ ಕೇಳಿದ್ರೆ ಹಾಕ್ಕೊಟ್ಟಿದ್ದೀನಲ್ಲ. ಹಿಂಗೆ ಒಂದು ಹಳ್ಳಿಗೆ ಹೋದಾಗ ಬರಿಗೈಯಲ್ಲಿ ಹೋಗೋಕ್ಕಾಗಲ್ಲ ಸರ್. ಸೊ ಎಲ್ಲ ಫುಲ್ಫಿಲ್ ಮಾಡ್ತಿದ್ದೀನಿ. ನನ್ನ ಜೊತೆ ವಿಶೇಷವಾಗಿ ಈ ಊರಲ್ಲಿ ಗೊಲ್ಲ ಸಮುದಾಯದ ನನ್ನ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಕೃಷ್ಣ ಮಂದಿರಕ್ಕೆ ಅವರು ಇದು ಕೇಳಿದ್ರು, ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. SC ST ಸಮುದಾಯದವರು, ನನ್ನ ಗೊಲ್ಲ ಸಮುದಾಯದವರು, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ಪಕ್ಷದ ಜೊತೆ ಇದ್ದೀವಿ. ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡ್ತಿದೆ. ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ಸರ್. ಪ್ರದೀಪ್ ಈಶ್ವರ್ ಅವರು ಸಚಿವರಾಗೋದು ಬ್ರದರ್, ನನಗೆ ಆಸೆ ಇದೆ, ಆಗ್ತೀನಿ ಕೂಡ, ನಂಬಿಕೆ ಇದೆ. ಬಿ ಫಾರ್ಮ್ ತೆಚ್ಚಲ್ಲೇ ಅಂದರು, ತೆಸ್ತಿ, ಗೆಲ್ಸಲ್ಲೇ ಅಂದರು, ಗೆಲ್ಲಿಸ್ತಿ, ಮಿನಿಸ್ಟರ್ ಅಯ್ಯಲ್ಲೇ ಅಂತಂದು ಆಯ್ತು. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.